ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಿ, ಆರಾಮಿದ್ದೀರಿ ಅಂತ ಅಂದ್ಕೊಂಡಿನಿ. ಇವತ್ತು ನೋಡ್ರಿ, ನಾನು ಹೇರ್ ಸ್ಟ್ರೇಟ್ನಿಂಗ್ ಲಾಸ್ಟ್ 1 ಇಯರ್ ಆಯ್ತು ನಾನು ಮಾಡಿಸಿ. ಇಲ್ಲೆಲ್ಲ ಸ್ವಲ್ಪ ಕರ್ಲಿ ಆಗಿದೆ, ಇಲ್ಲಿ ಸ್ವಲ್ಪ ಸ್ಟ್ರೇಟ್ ಆಗಿದೆ, ಹೊಸ ಕೂದಲೆಲ್ಲ ಬಂದಿದೆ. ಹಾಗಾಗಿ ಹೇರ್ ಸ್ಟ್ರೇಟ್ನಿಂಗ್ ಮಾಡಿಸೋಣ ಅಂತ ನಮ್ಮ ಚಿನ್ನಿ ಬರ್ಡೇಲಿ ಮಾಡಿಸಿದ್ದು, ಫಸ್ಟ್ ಬರ್ಡೇಲಿ. ಇವಾಗ 1 ವರ್ಷ ಆಗಿದೆ ಫ್ರೆಂಡ್ಸ್. ಹಾಗಾಗಿ ಇವಾಗ ಮಾಡಿಸೋಣ ಅಂತ ಮಾಡ್ಸೋಕ್ಕೆ ಬಂದಿದ್ದೀನಿ. ಹೇಗೆ ಮಾಡಿಸ್ಕೊತೀನಿ, ಹೇಗೆ ಕಾಣಿಸ್ತೀನಿ ಅಂತ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಇವಾಗ ನೋಡಿರಿ ಫ್ರೆಂಡ್ಸ್, ಇನ್ನೂ ಅವರು ಒಂದು 5 ನಿಮಿಷ ಆಗ್ತದೆ ಅಂತಂದಿರು ಬರೋಕೆ. ಹಾಗಾಗಿ ವೇಟ್ ಮಾಡೋಕ್ಕಂತಿದ್ದೆ. ಬಂದಿದ್ದರು, ಬಟ್ ಅವರೆಲ್ಲ ರೆಡಿ ಮಾಡ್ಕೋಬೇಕಲ್ವ. ಹಾಗಾಗಿ ಸುಮ್ಮನೆ ನಾನು ಒಂದು ಫೋಟೋ ತಗೊಳ್ಳೋಣ ಅಂತ ತಗೊತಾ ಇದ್ದೀನಿ. ಇವಾಗ ನೋಡಿರಿ ಸ್ಟಾರ್ಟ್ ಮಾಡಿದ್ರು, ಬಟ್ ತುಂಬ ಲೆಂದಿ ಪ್ರೋಸೆಸ್ ಇದು. ತುಂಬ ಅಂದರೆ ತುಂಬ ತಲೆನೋವು ಅಂತೆಲ್ಲ ಒಂಥರ ಆಗುತ್ತೆ ಮೈಂಡ್. ಓಕೆನಾ, ಆ ಥರ ಎಲ್ಲ ಆಗುತ್ತೆ. ಯಾಕಂದರೆ ಕೆಮಿಕಲ್ ಎಲ್ಲ ಇರುತ್ತೆ ಅಲ್ವ, ಅದು ಸ್ಮೆಲ್ಗೆ ಒಂಥರ ತಲೆ ಹಿಡ್ದಂಗೆ ಆಗೋದು, ಆ ಥರ ಎಲ್ಲ ಆಗ್ತಾಯಿರುತ್ತೆ. ಇವಾಗ ನೋಡ್ರಿ ಸ್ಟಾರ್ಟ್ ಮಾಡಿದ್ರು. ಅವರು ಇಬ್ಬರು ಇದ್ದರು, ಹಾಗಾಗಿ ಬೇಗ ಬೇಗ ಆಗ್ತಾಯಿದೆ. ಒಬ್ಬರೇ ಮಾಡೋಕ್ಕಾಗಲ್ಲ ಅದು, ಹಾಗಾಗಿ ಮಾಡ್ತಾಯಿದ್ದಾರೆ. ನನ್ನ ಹೇರ್ ಬಂದು ತುಂಬ ಉದ್ದ ಇದೆ ಆಯಿತಾ, ತುಂಬ ಉದ್ದ ಇಲ್ಲ, ಒಂದು ಮೀಡಿಯಮ್ ಆಗಿದೆ. ಹಾಗಾಗಿ ಜಾಸ್ತಿ ಟೈಮ್ ಹಿಡಿತು ನನಗೆ. ನಿಮಗೆ ಶಾರ್ಟ್ ಹೇರ್ ಇದ್ದರೆ ನಿಮಗೆ ಕಡಿಮೆ ಟೈಮ್ ತೊಗೋಬೋದು. ಬಟ್ ಇವರು ಪಾರ್ಲರ್ದವರು ನನಗೆ ಪರಿಚಯ. ನಾನು ಯಾವಾಗಲೂ ಐಬ್ರೋಸ್ ಮಾಡ್ಕೋಬೇಕಂದ್ರೆ ಅವ್ರ ಹತ್ರನೇ ಹೋಗೋದು. ಅವ್ರು ತುಂಬ ಫ್ರೆಂಡ್ಲಿ ಕೂಡ, ಹಾಗಾಗಿ ತುಂಬ ಚೆನ್ನಾಗಿ ಮಾಡಿಕೊಟ್ರು ನನಗೆ. ಚಿನ್ನಿ ಕೂಡ ನಾನು ಕರ್ಕೊಂಡು ಹೋಗಿದ್ದೆ, ಅವಳು ಕೂಡ ನನ್ನ ಬಿಟ್ಟಿರಲ್ಲ. ಹಾಗಾಗಿ ಅವಳನ್ನ ಕರ್ಕೊಂಡು ಹೋಗಿ ಮಾಡಿಸ್ಕೊಂಬಂದು ಅವಳನ್ನ ಆಟ ಆಡಿಸ್ಕೊಂಡು ಜ್ಯೂಸ್ ಅವರೇ ಕೊಟ್ಟಿದ್ದು. ತುಂಬ ಚೆನ್ನಾಗಿ ನೋಡಿಕೊಂಡ್ರು ಅವಳನ್ನ. ಬೇರೆ ಯಾರೂ ಕಸ್ಟಮರ್ ಇರಲಿಲ್ಲ, ಅಂದರೆ ಸೆಕ್ಷನ್ ಇರುತ್ತೆ ಅಲ್ಲಿ ಸಪ್ರೇಟಾಗಿ. ನಮ್ಮ ಇದರಲ್ಲಿ ಯಾರೂ ಇರಲಿಲ್ಲ, ಆರಾಮಾಗಿ ಕೂಲಾಗಿ ಮಾಡಿಕೊಟ್ರು. ಇವಾಗ ನೋಡಿರಿ ಎಲ್ಲ ಮುಗೀತು. ಲಾಸ್ಟ್ ಪ್ರೊಸೀಜರ್ ನಡೆದದ್ದು ನಂದು. ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಮತ್ತು ಸ್ನಾನ ಎಲ್ಲ ಮುಗಿಸ್ಕೊಂಡು ನಾನು ನಮ್ಮ ಹಸ್ಬೆಂಡು ಸ್ವಲ್ಪ ಮಾರ್ಟ್ಗೆ ಐಟಮ್ಸ್ ಖಾಲಿಯಾಗಿತ್ತು ಮನೆಗೆ, ಅದಕ್ಕೆ ಹೋಗಿದ್ವಿ. ನೋಡಿ ನನ್ನ ಹೇರ್ ಹೆಂಗೆ ಕಾಣಿಸ್ತಾಯಿದೆ, ಹೊಸ ಲುಕ್ ಅಂತ ಹೇಳಿ ಆಯಿತಾ. ನಾನು ಆನ್ಲೈನಿಂದ ಅಲ್ಲಿ ಸಿಗಲಿಲ್ಲ ನಮಗೆ. ಆ್ಯಕ್ಚುಲಿ ತೊಗೊಂಬರೋಣ ಅಂದ್ಕೊಂಡ್ವಿ, ಬೇರೆ ಐಟಮ್ಸ್ನ ತೊಗೊಂಬಂದ್ವಿ. ಅದಕ್ಕೋಸ್ಕರ ನಾನು ಡ್ರೆಸ್ ಮೇಲೆ ಯೂಸ್ ಮಾಡೋಣ ಅಂತ ಆರ್ಡರ್ ಮಾಡಿದ್ದೀನಿ ಫ್ಲಿಪ್ಕಾರ್ಟಲ್ಲಿ. 10 ಮಿನಿಟ್ಸಲ್ಲಿ ಇರುತ್ತಲ್ವ. ಶಾಂಪೂ ಇರಲಿಲ್ಲ, ಸ್ಟಾಕ್ ತೋರಿಸಲಿಲ್ಲ, ಹಾಗಾಗಿ ಇವೆರಡೇ ಇತ್ತು, ಅದನ್ನು ಬುಕ್ ಮಾಡಿದ್ದೀನಿ. ಹೇರ್ ಸ್ಟ್ರೇಟ್ನಿಂಗ್ ಮಾಡಿಸ್ಕೊಂಡಿದ್ದೀನಲ್ವ, ಅದನ್ನು ಹೇಗೆ ಮೇಂಟೈನ್ ಮಾಡೋದು ಮತ್ತು ಸ್ಮೂತ್ನಿಂಗು, ಸ್ಟ್ರೇಟ್ನಿಂಗು ಮತ್ತು ಕೆರಾಟಿನ್ನು ಏನು ಡಿಫ್ರೆನ್ಸ್ ಅಂತ ನಾನು ಇವತ್ತು ನಿಮಗೆ ಹೇಳ್ಕೊಡ್ತೀನಿ. ಸ್ಟ್ರೇಟ್ನಿಂಗ್ ಅಂದರೆ ನಿಮಗೆ ಫುಲ್ ಸ್ಟ್ರೇಟ್ ಬರುತ್ತೆ ಹೇರ್ ಆಯಿತಾ, 100% ಅಂತಲೇ ಹೇಳ್ಬೋದು. ಸ್ಮೂತ್ನಿಂಗಲ್ಲಿ ನಿಮಗೆ 80% ಬರುತ್ತೆ ಅಷ್ಟೇ ಸ್ಟ್ರೇಟ್ನಿಂಗು. ತುಂಬ ಸ್ಟ್ರೇಟ್ ಆಗಿರಲ್ಲ, ಸ್ವಲ್ಪ ಬೆಂಡ್ ಆಗುತ್ತೆ. ಕೆರಾಟಿನ್ ಅಂದರೆ ಅದು ಪ್ರೋಟೀನ್ ಅಂತಲೇ ಹೇಳ್ಬೋದು. ಕೂದಲಿಗೆ ಪ್ರೋಟೀನ್ ಕೊಡ್ತಾರೆ ಅಷ್ಟೇ, ಹೇರ್ ನಿಮಗೆ ಡ್ಯಾಮೇಜ್ ಆಗಲ್ಲ. ಬಟ್ ಅದು ಜಾಸ್ತಿ ಏನಂತಾರೆ, ಡ್ಯೂರೇಷನ್ ಜಾಸ್ತಿ ಸಿಗಲ್ಲ ನಿಮಗೆ. 6 ಮಂತ್ 3 ಮಂತ್ಸ್ ಅಷ್ಟೇ ಇರೋದು. ಸ್ಟ್ರೇಟ್ನಿಂಗ್ ಅಂದರೆ ನೀವು ಪರ್ಮನೆಂಟ್ ಇರುತ್ತೆ. ನೀವೇನು ಹೊಸ ಹೇರ್ ಬರುತ್ತಲ್ವ, ಅಲ್ಲಿವರೆಗೂ ನಿಮ್ಮ ಕೂದಲು ಸ್ಟ್ರೇಟಾಗೇ ಇರುತ್ತೆ, ಬೆಂಡ್ ಆಗಲ್ಲ. ಸ್ಮೂತ್ನಿಂಗಲ್ಲೂ ಅಷ್ಟೇ, ಜಾಸ್ತಿ ಡಿಫ್ರೆನ್ಸ್ ಏನಿರಲ್ಲ. ಬಟ್ ಸ್ಟ್ರೇಟ್ನಿಂಗ್ಗೆ ಕಂಪೇರ್ ಮಾಡಿದ್ರೆ ಸ್ಮೂತ್ನಿಂಗ್ ಸ್ವಲ್ಪ ಬೆಟರ್ ಅಂತ ಹೇಳ್ಬೋದು. ಅಂದರೆ ಹೆಲ್ದಿ ಹೇರ್ ಇದ್ದರೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಸ್ವಲ್ಪ ಡ್ಯಾಮೇಜ್ ಹೇರ್ ಏನಾದ್ರು ಇದ್ದರೆ ನಿಮಗೆ ಸ್ವಲ್ಪ ಕಷ್ಟ ಆಗುತ್ತೆ, ಹೇರ್ ಫಾಲ್ ಜಾಸ್ತಿ ಆಗ್ಬೋದು ಅಷ್ಟೇ. ಕೆರಾಟಿನ್ ಟ್ರೀಟ್ಮೆಂಟ್ ಅಂದರೆ ನೀವು ಕೂದಲಿಗೆ ಪ್ರೋಟೀನ್ ಕೊಟ್ಟಂಗೆ, ಅವರು ಹೆಲ್ದಿಯಾಗಿರುತ್ತೆ ಮತ್ತು ಜಾಸ್ತಿ ಹೇರ್ನ ಡ್ಯಾಮೇಜ್ ಕೂಡ ಆಗೋಲ್ಲ, ಚೆನ್ನಾಗಿರುತ್ತೆ. ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಕೆರಾಟಿನ್ ಬೆಸ್ಟು ಅಂತಲೇ ಹೇಳ್ಬೋದು. ಹೆಲ್ದಿ ಹೇರ್ ಇದ್ದರೆ ನೋ ಪ್ರಾಬ್ಲಮ್, ಹೇರ್ ಸ್ಟ್ರೇಟ್ನಿಂಗ್ನೇ ಮಾಡಿಸ್ಕೋಬೋದು. ನಮಗೆ ತುಂಬ ಸ್ಟ್ರೇಟ್ ಹೇರ್ ಬೇಕು ಆ ಥರ ಇದ್ದರೆ ನೀವು ಸ್ಟ್ರೇಟಿಂಗ್ನ ಪ್ರಿಫೇರ್ ಮಾಡ್ಕೋಬೋದು. ಮತ್ತು ಇಲ್ಲ ನಮಗೆ ಹೆಲ್ದಿ ಹೇರ್ ಬೇಕು ಅಂತ ಅಂದರೆ ನೀವು ಕೆರಾಟಿನ್ಗೆ ಹೋಗ್ಬೋದು ಆಯಿತಾ. ಇದಕ್ಕೆ ಪ್ರೈಸ್ ಡಿಫ್ರೆನ್ಸ್ ಅಂದರೆ ನಿಮ್ಮ ಕೂದಲು ಎಷ್ಟಿರುತ್ತೆ ಅಲ್ವಾ, ಅಷ್ಟು ಪ್ರೈಸ್ ಇರುತ್ತೆ. ಲೆಂತ್ ಮೇಲೆ ಪ್ರೈಸ್ ಹೇಳ್ತಾರೆ.
ಒಂದೊಂದು ಕಡೆ ಒಂದೊಂದು ಇರುತ್ತೆ, ಇಷ್ಟೇ ಎಕ್ಸಾಕ್ಟ್ ಅಂತ ಏನಿಲ್ಲ. ಬಟ್ ಸ್ಮೂತ್ನಿಂಗು ಸ್ಟ್ರೈಟ್ನಿಂಗುಕ್ಕಿಂತಲೂ ಕೆರಾಟಿನ್ ಸ್ವಲ್ಪ ಪ್ರೈಸ್ ಜಾಸ್ತಿ ಇರುತ್ತೆ ಎರಡಕ್ಕೂ ಕಂಪೇರ್ ಮಾಡಿದ್ರೆ. ಬಟ್ ಡ್ಯೂರೇಷನ್ ಕೂಡ ಕಮ್ಮಿ ಇರುತ್ತೆ. ಕೆರಾಟಿನ್ ಸ್ಟ್ರೈಟ್ನಿಂಗ್ ಮತ್ತು ಸ್ಮೂತ್ನಿಂಗ್ಗಿಂತ ಡ್ಯೂರೇಷನ್ ಕಮ್ಮಿ ಇರೋದು. ಇವಾಗ ಸದ್ಯಕ್ಕೆ ನಾನು ಮಾಡಿಸಿರೋದು ಸ್ಟ್ರೈಟ್ನಿಂಗ್. ಇದನ್ನು ಜಾಸ್ತಿ ಏನಂತಾರೆ ಡ್ಯಾಮೇಜ್ ಏನು ನನಗೇನಾಗಿಲ್ಲ. ಬಟ್ ನಾನು ಹೆಲ್ದಿ ಹೇರ್ ಇದೆ. ಅವ್ರಿಗೆ ಕೇಳಿದೆ, ನಾನು ಸಲೂನವ್ರಿಗೆ ಹೋಗಿ ಕೇಳಿದ್ರೆ ಅವರೇ ಹೇಳ್ತಾರೆ ನಿಮಗೆ ಪಾರ್ಲರ್ ಅವ್ರ ಸಲೂನ್ ಯಾವ್ದಾದ್ರು ನಿಮ್ಗೆ ಯಾವ್ದು ಅನುಕೂಲ ಇರುತ್ತೆ ಅದನ್ನು ತೊಗೋಬೋದು. ಅವ್ರು ಕೇಳಿದರೆ ಹೇಳ್ತಾರೆ, ನಮ್ಮ ಹೇರ್ನ ನೋಡಿ ಅವರೇ ಯಾವ್ದು ಹೆಲ್ದಿ ಆಗಿದೆ, ನೀವು ಯಾವ್ದನ್ನ ಟ್ರೀಟ್ಮೆಂಟ್ ತೊಗೋಬೋದು ಅಂತ ಹೇಳ್ತಾರೆ. ನಾನು ಪಾರ್ಲರ್ ಕೋರ್ಸ್ ಮುಗಿಸಿರೋದ್ರಿಂದ ನನಗೆ ಗೊತ್ತು. ಅವರು ನನ್ನ ಹೇರ್ನೆಲ್ಲ ಚೆಕ್ ಮಾಡಿದ್ರು. ನನಗಿಲ್ಲ, ನಂಗೆ ಸ್ಟ್ರೈಟ್ನಿಂಗೇ ಬೇಕು ಅಂತ ಹೇಳಿದ್ರೆ ನಾನು ಸ್ಟ್ರೈಟ್ನಿಂಗ್ನ ಮಾಡಿಸಿದ್ದೀನಿ. ನೀವು ಮಾಡಿಸ್ಕೋಬೋದು. ನೀವು ಡಿಪೆಂಡ್ ಅಪಾನ್ ನಿಮ್ಮ ಹೇರ್ ಹೇಗಿರುತ್ತೆ ಅದ್ರ ಮೇಲೆ ಗೊತ್ತಾಗುತ್ತೆ ನಿಮಗೆ ಯಾವ ಥರ ನಾವು ಸ್ಟ್ರೈಟ್ನಿಂಗ್ ಮಾಡಿಸ್ಕೋಬೇಕಾ, ಸ್ಮೂತ್ನಿಂಗ್ ಮಾಡಿಸ್ಕೋಬೇಕಾ ಮತ್ತು ಕೆರಾಟಿನ್ ಮಾಡಿಸ್ಕೋಬೇಕಾ ಅಂತ. ನಂದು ಬಂದು ಸ್ಟ್ರೈಟ್ನಿಂಗ್ ಮಾಡಿಸಿರೋದಲ್ವ, ಇದು 4000 ಆಯಿತು ನನಗೆ. ನಾನು ಹೇರ್ನ ಹೇಗೆ ಮೇಂಟೈನ್ ಮಾಡ್ತೀನಿ, ಯಾವ ಪ್ರಾಡಕ್ಟ್ನ ಯೂಸ್ ಮಾಡ್ತಾಯಿದ್ದೀನಿ ಅಂತಂದರೆ, ನಾನು ಟ್ರೆಸ್ಮೆ ತೊಗೊಂಡಿರೋದು. ನನಗೆ ಏನೋ ಬೆಟರ್ ಅಂತ ಅನಿಸ್ತು. ಬಟ್ ಅದಕ್ಕೆ ನಾನು ಟ್ರೆಸ್ಮೆನ ಯೂಸ್ ಮಾಡ್ತಾಯಿದ್ದೀನಿ. ನಾನಿದು ಸೆಕೆಂಡ್ ಟೈಮ್ ಆ್ಯಕ್ಚುಲಿ ಹೇರ್ ಸ್ಟ್ರೈಟ್ನಿಂಗ್ನ ಮಾಡಿಸ್ತಾ ಇರೋದು. ಅದಕ್ಕೋಸ್ಕರ ನನಗೆ ಟ್ರೆಸ್ಮೆ ಬೆಸ್ಟ್ ಅಂತ ಅನಿಸ್ತು, ಅದಕ್ಕೆ ತೊಗೊಂಡಿದ್ದೀನಿ. ನಿಮಗೆ ನೀವು ಯಾವ್ದು ಬೇಕಾದ್ರೂ ತೊಗೋಬೋದು. ಅದನ್ನು ನೋಡಿ ತೊಗೊಂಡು ಯೂಸ್ ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ನಿಮಗೆ ಡ್ಯೂರೇಷನ್ ಬಗ್ಗೆ ಹೇಳ್ತೀನಿ ನಾನು. ಇದು ಡ್ಯೂರೇಷನ್ ಹೇರ್ ಸ್ಟ್ರೈಟ್ನಿಂಗ್ ಬಂದು ನಿಮಗೆ ನಿಮ್ಮ ಹೊಸ ಕೂದಲು ಏನು ಬೆಳೆಯುತ್ತೆ ಅಲ್ವಾ, ಅಲ್ಲಿವರೆಗೂ ನಿಮ್ಮ ಕೂದಲು ಸ್ಟ್ರೇಟಾಗೇ ಇರುತ್ತೆ, ಆಯಿತಾ. ಸ್ಮೂತ್ನಿಂಗು ಅಷ್ಟೇ ಇರುತ್ತೆ, ಬಟ್ 80% ಅಂತಲೇ ಹೇಳ್ಬೋದು. ಕೆರಾಟಿನ್ ಅಂದರೆ ನೀವು 3 ಮಂತ್ಸ್ ಆರ್ 6 ಮಂತ್ಗೆ ಹೋಗಿಬಿಡುತ್ತೆ ಅದು. ಮತ್ತೆ ನೀವು ಮಾಡಿಸ್ಬೇಕಾಗುತ್ತೆ. ಏನಂತಾರೆ ಸ್ಟ್ರೇಟಾಗಿ ಅಷ್ಟೊಂದು ಸ್ಟ್ರೇಟಾಗಿ ಬರಲ್ಲ ನಿಮಗೆ ಕೆರಾಟಿನಲ್ಲಿ, ಓಕೆನಾ. ನಿಮಗೆ ಸಲೂನ್ಗೆ ಹೋದಾಗ ಎಷ್ಟು 3 to 4 hours ಆಗುತ್ತೆ ನಿಮಗೆ ಇದು ಮಾಡಿಸ್ಬೇಕಂದ್ರೆ. ಯಾಕಂದರೆ ಜಾಸ್ತಿ ಪ್ರಾಸೆಸ್ ಜಾಸ್ತಿ ಇರುತ್ತೆ, ಆಯಿತಾ. ಮಿನಿಮಮ್ 4 to 5 hours ಬೇಕಾಗುತ್ತೆ ನಿಮಗೆ. ನಾನು ಹೋಗಿದ್ದು ಬಂದು 8:30ಗೆ ಹೋಗಿದ್ದೆ ನಾನು ಪಾರ್ಲರ್ಗೆ. 8:30ಗೆ ಹೋಗಿದ್ದು ನನಗೆ 3 o'clock ಆಗಿದೆ, ಆಯಿತಾ. ನಂದು ಲೆಂತ್ ಸ್ವಲ್ಪ ಜಾಸ್ತಿನೇ ಇದೆ ಆ್ಯಕ್ಚುಲಿ ಹೇಳಬೇಕಂದ್ರೆ. ಇನ್ನೂ ನಾನು ಟ್ರಿಮ್ ಮಾಡಿಸಿದ್ದೀನಿ, ಆಯಿತಾ. ಸ್ಟ್ರೈಟ್ ಕಟ್ ಮಾಡಿಸಿ ನಾನು ಸ್ಟ್ರೈಟ್ನಿಂಗ್ನ ಮಾಡಿಸಿರೋದು. ಹಾಗಾಗಿ ಸ್ವಲ್ಪ ಲೇಟೇ ಆಯಿತು ನಂದು. 45 minutes ಮಿನಿಮಮ್ ನೀವೇನು ಕ್ರೀಮ್ ಹಚ್ಚಿರ್ತಾರಲ್ವ ಅದು ಹಚ್ಚಿ ಅಪ್ಲೈ ಮಾಡಿದ್ಮೇಲೆ ನಿಮಗೆ ಬಿಡ್ತಾರೆ. 45 minutes ಆದಮೇಲೆ ಮತ್ತೆ ಹೇರ್ ವಾಶ್ ಮಾಡ್ತಾರೆ, ಮತ್ತೆ ಸ್ಟ್ರೈಟ್ನಿಂಗ್ ಮಾಡ್ತಾರೆ, ಡ್ರೈ ಮಾಡಿ ಆಮೇಲೆ ಸ್ಟ್ರೈಟ್ನಿಂಗ್ ಮಾಡ್ತಾರೆ. ಈ ಥರ ಎಲ್ಲ ಪ್ರೋಸೆಸ್ ಇರುತ್ತೆ. ತುಂಬ ಲೇಟ್ ಆಗುತ್ತೆ. ಅದು ಒಂದು ಬೇಜಾರು ಅಷ್ಟೇ. ಬಟ್ ಫುಲ್ 4-5 hours ಅಲ್ಲೇ ವೇಟ್ ಮಾಡಬೇಕು ನಾವು. ನನಗೇನು ಕೆರಾಟಿನ್ ನನಗೆ ಗೊತ್ತಿಲ್ಲ, ಒಂದು ಸಾರಿನೂ ನಾನು ಮಾಡಿಸಿಲ್ಲ, ಸ್ಟ್ರೈಟ್ನಿಂಗೇ ಮಾಡಿಸಿರೋದು. ನನಗೇನೋ ಅಷ್ಟು ಹೇರ್ ಡ್ಯಾಮೇಜ್ ಆ ಥರ ಏನು ಅನಿಸಿಲ್ಲ. ಬಟ್ ನಮಗೆ ರೂಟಿಂದ ಯಾವುದು ಡ್ಯಾಮೇಜ್ ಆಗೋಲ್ಲ. ಅವ್ರು ಕೂಡ ಹೇಳಿದ್ದಾರೆ ರೂಟಿಂದ ಯಾವುದು ಡ್ಯಾಮೇಜ್ ಅಷ್ಟು ಆಗೋಲ್ಲ. ಇದೇನು ಇರುತ್ತೆ ಅಲ್ವಾ, ಇದು ಹೀಟ್ ಜಾಸ್ತಿ ಕೊಟ್ಟಿರ್ತಾರೆ ಕೂದಲಿಗೆ. ಇದು ಸ್ವಲ್ಪ ಡ್ರೈ ಮತ್ತು ಏನಂತಾರೆ ಕಟ್ ಆಗೋದು ಚಾನ್ಸಸ್ ಇದು ಈ ಕಡೆ ಅಷ್ಟೇ ಇರುತ್ತೆ. ಜಾಸ್ತಿ ರೂಟಿಂದ ಯಾವುದೂ ಡ್ಯಾಮೇಜ್ ಆಗೋಲ್ಲ. ನಂದು ಕೂಡ ಏನು ಡ್ಯಾಮೇಜ್ ಆಗಿಲ್ಲ. ನಾನಿವಾಗ ಸೆಕೆಂಡ್ ಟೈಮ್ ಮಾಡಿಸ್ತಾ ಇರೋದು. ನಿಮ್ಗೆ ಯಾವ್ದು ಅನುಕೂಲನೋ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನೀವು ಚೂಸ್ ಮಾಡ್ಬೋದು. ನೀವು ಪ್ರೈಸ್ ಅಂತ ಕೇಳೋದಾದರೆ ಸ್ಟ್ರೈಟ್ನಿಂಗು ಮತ್ತು ಸ್ಮೂತ್ನಿಂಗು ಮತ್ತು ಕೆರಾಟಿನ್ಗೆ ಸ್ಮೂತ್ನಿಂಗ್ ಮತ್ತು ಸ್ಟ್ರೈಟ್ನಿಂಗ್ ಕಂಪೇರ್ ಮಾಡಿದ್ರೆ ಕೆರಾಟಿನ್ ಯಾವಾಗಲೂ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಯಾಕಂದರೆ ಅದು ಕೆರಾಟಿನ್ ಅಂದರೆ ಅದು ಪ್ರೋಟೀನ್ ಅಷ್ಟೇ. ನಾವು ಹೆಲ್ದಿ ಹೇರ್ ಮಾಡ್ಕೊಂಡಂಗೆ ಅಷ್ಟೇ. ಪ್ರೋಟೀನ್ ಅವ್ರಿಗೆ ಕೊಡ್ತಾರೆ ಅಷ್ಟೇ. ಅದರಲ್ಲಿ ಜಾಸ್ತಿ ಕೆಮಿಕಲ್ ಇರಲ್ಲ, ಬರೀ ಜಾಸ್ತಿ ಪ್ರೋಟೀನ್ ಇರುತ್ತೆ. ಅದಕ್ಕೋಸ್ಕರ ಸ್ಟ್ರೈಟ್ನಿಂಗಲ್ಲಿ ಸ್ಮೂತ್ನಿಂಗಲ್ಲಿ ನಿಮಗೆ ಜಾಸ್ತಿ ಕೂದಲಿಗೆ ಕೆಮಿಕಲ್ನ ಕೊಡ್ತಾರೆ ಅವರು. ಮತ್ತು ಅವರು ನಾವು ಮಾಡಿಸ್ಕೊಂಡಿದ್ದಾದಮೇಲೆ ಅವತ್ತೇನು ನಾವು ಹೇರ್ ಸ್ಟ್ರೈಟ್ನಿಂಗ್ ಮಾಡ್ತಾರಲ್ವ ಆಮೇಲೆ ತುಂಬ ಮೇಂಟೈನ್ ಮಾಡಬೇಕಾಗುತ್ತೆ, ಆಯಿತಾ. ಮನೆಗೆ ಬಂದುಬಿಟ್ಟು ಏನಂತಾರೆ ಇಲ್ಲೆಲ್ಲ ಇರುತ್ತೆ ಅಲ್ವಾ, ಅಲ್ಲೆಲ್ಲ ಫೇಸ್ ವಾಶ್ ಅಂದರೆ ನೀರು ಹತ್ತಬಾರ್ದು. ಫೇಸ್ ವಾಶ್ ಮಾಡಿದ್ರೆ ಅಂದರೆ ಸ್ವಲ್ಪ ಹುಷಾರಾಗಿ ಮಾಡಬೇಕು ಆ ಥರ ಎಲ್ಲ ಹೇಳ್ತಾರೆ. ಹೇರ್ನ ಟೈ ಮಾಡಬಾರ್ದು, ಈ ಥರ ಎಲ್ಲ ಹಾಕಬಾರ್ದು, ಆ ಥರ ಎಲ್ಲ ಹೇಳ್ತಾರೆ ಅವರು. ಅದನ್ನೆಲ್ಲ ಮೇಂಟೈನ್ ಮಾಡಬೇಕು, ಆಯಿತಾ. ಹಂಗಂದ್ರೇ ನಮ್ಮ ಹೇರು ಹೆಲ್ದಿಯಾಗಿರೋಕ್ಕೆ ಸಾಧ್ಯ. ಮೇಂಟೈನ್ ಮಾಡಿಲ್ಲ ಅಂದರೆ ಯಾವುದು
ಏನಂತಾರೆ ಎಷ್ಟು ನಾವು ಮೇಂಟೈನ್ ಮಾಡ್ತೀವಿ ಅಷ್ಟು ಜಾಸ್ತಿ ಬಾಳಿಕೆ ಬರುತ್ತೆ. ನಾವೇನು ಮೇಂಟೈನ್ ಮಾಡಿಲ್ಲ ಅಂದರೆ ಅಷ್ಟು ಜಲ್ದಿ ಹೋಗುತ್ತೆ ಅಂತಲೇ ಹೇಳ್ಬೋದು. ನಾನು ಸ್ಟ್ರೇಟಿಂಗ್ ಮಾಡಿಸಿದ್ದು ಬಂದು 4000 ಆಗಿದೆ ಅಮೌಂಟು. ನಾನು ಪಾರ್ಲರಲ್ಲೇ ಮಾಡಿಸಿರೋದು. ಸಲೂನಲ್ಲೂ ಕೇಳಿದೆ, ಬಟ್ 5500 ಹೇಳಿದ್ರು. ಹಾಗಾಗಿ ನನ್ನ ಬಜೆಟ್ ಏನಿದೆ ನಾನು ಅದರಲ್ಲೇ ಮಾಡಿಸಿದ್ದೀನಿ. ನೀವು ಬೇಕಂದರೆ ಹೋಗಿ ನಿಮ್ಮ ಹತ್ತಿರದ ಯಾವ್ದಾದ್ರು ಪಾರ್ಲರ್ ಇದ್ದರೆ ಕೇಳಿ ಮಾಡಿಸ್ಕೋಬೋದು, ಆಯಿತಾ. ಇನ್ನೊಂದೇನೆಂದರೆ ಇದೇನು ಹೇರ್ ಸ್ಟ್ರೈಟ್ನಿಂಗ್ ಮಾಡಿಸ್ಕೊತೀವಲ್ಲ, ಮಾಡಿಸ್ಕೊಂಡ್ಮೇಲೆ ಕಂಡೀಷ್ನರು ಮತ್ತು ಸಿರಮ್ನ ಕಂಪಲ್ಸರಿ ನಾವು ಯೂಸ್ ಮಾಡಲೇಬೇಕು. ಇಲ್ಲಾಂದರೆ ನಮ್ಮ ಹೇರ್ ಜಾಸ್ತಿ ದಿವಸ ಏನಂತಾರೆ ಡ್ರೈ ಥರ ಆಗುತ್ತೆ, ಒಂಥರ ನಾರ್ಮಲ್ ಹೇರ್ ಥರ ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ಎಷ್ಟು ಮೇಂಟೈನ್ ಮಾಡ್ತೀವಿ, ಎಷ್ಟು ಕಂಡೀಷ್ನರು, ಸಿರಮು, ಶಾಂಪೂ ಕೂಡ ಎಲ್ಲನೂ ಒಂದೇ ಬಳಸಬೇಕು, ಆಯಿತಾ. ಕಂಡೀಷ್ನರ್ ಅಂತೂ ಮಸ್ಟ್ ಆ್ಯಂಡ್ ಶುಡ್ ಮಾಡಲೇಬೇಕು, ಇಲ್ಲಾಂದರೆ ನಿಮ್ಮ ಹೇರ್ ಸ್ಮೂತ್ ಆಗೋಲ್ಲ, ಒಂಥರ ಇದು ಆಗಿಬಿಡುತ್ತೆ. ಅವರು ನಿಮಗೆ ಹೇಳ್ತಾರೆ, ಪಾರ್ಲರ್ ಅವರೇ ಹೇಳ್ತಾರೆ, ಆಯಿತಾ. ಪಾರ್ಲರ್ ಅವ್ರ ಸಲೂನ್ ಅವರೇ ನಿಮಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ದರೆ ಅವರೇ ನಿಮಗೆ ಗೈಡ್ ಮಾಡ್ತಾರೆ, ಓಕೆ. ಇದು ಕಾಸ್ಟ್ ಬಂದುಬಿಟ್ಟು ನಿಮ್ಮ ಲೆಂತ್ ಎಷ್ಟಿರುತ್ತೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ, ಆಯಿತಾ. ಮತ್ತು ಅವರು ಸಲೂನಲ್ಲಿ ನೀವು ಮಾಡಿಸಿದ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ, ಪಾರ್ಲರಾಗ ಅಂದರೆ ಸ್ವಲ್ಪ ಕಮ್ಮಿ ಆಗುತ್ತೆ. ಡಿಪೆಂಡ್ ಸ್ವಲ್ಪ ಅದು ಮತ್ತು ನಿಮ್ಮಲ್ಲಿ ಹೇರ್ ಲೆಂತ್ ಎಷ್ಟಿರುತ್ತೆ ಅದರ ಮೇಲೆ ಅವರು ಪ್ರೈಸ್ನ ನಿಮಗೆ ಹೇಳ್ತಾರೆ, ಓಕೆ. ಇದು ಮಾಡ್ಸೋಕ್ಕೆ ಕಾಸ್ಟ್ ಬಗ್ಗೆ ಹೇಳಬೇಕಂದ್ರೆ ನಿಮಗೆ ಸ್ಟ್ರೇಟ್ನಿಂಗ್ ಮತ್ತು ಸ್ಮೂತ್ನಿಂಗ್ ಮತ್ತು ಕೆರಟಿನ್ ಇವೆ ಸ್ಟ್ರೇಟ್ನಿಂಗ್ ಸ್ಮೂತ್ನಿಂಗ್ ಎರಡಕ್ಕೂ ಕಂಪೇರ್ ಮಾಡಿದ್ರೆ ಕೆರಟಿನ್ ನಿಮಗೆ ಜಾಸ್ತಿ ಪ್ರೈಸ್ ಇರುತ್ತೆ, ಆಯಿತಾ. ಅದು ಯಾಕಂದರೆ ಅದು ಜಾಸ್ತಿ ಕೂದಲಿಗೆ ಅವರು ಪ್ರೋಟೀನ್ನ ಕೊಡ್ತಾರೆ, ಜಾಸ್ತಿ ಕೆಮಿಕಲ್ ಇರಲ್ಲ, ಆಯಿತಾ. ಇದು ನಾರ್ಮಲ್ ಸ್ಟ್ರೇಟ್ನಿಂಗ್ ಸ್ಮೂತ್ನಿಂಗಲ್ಲಿ ನಿಮಗೆ ಜಾಸ್ತಿ ಕೆಮಿಕಲ್ನ ಯೂಸ್ ಮಾಡ್ತಾರೆ, ಓಕೆ. ನೀವು ನಿಮ್ಮ ಹೇರ್ ಹೇಗಿದೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಮಾಡೋದು. ನಿಮ್ಮ ಹೇರ್ ಹೆಲ್ದಿಯಾಗಿದ್ದರೆ ನೀವು ಖಂಡಿತ ಸ್ಟ್ರೇಟಿಂಗ್ನ ಮಾಡಿಸ್ಕೋಬೋದು, ಸ್ಮೂತ್ನಿಂಗ್ ಸ್ಟ್ರೇಟ್ನಿಂಗ್ಗೆ ಹೋಗ್ಬೋದು. ಅಂದರೆ ನಿಮಗೆಲ್ಲ ನಿಮ್ಗೆ ಹೊಸ ಹೇರ್ ಏನು ಬರುತ್ತೆ ಅಲ್ವ, ಅಲ್ಲಿವರೆಗೂ ನೀವು ಸ್ಟ್ರೇಟ್ನಿಂಗ್ನ ಮಾಡಿಸೋ ಮಿನಿಮಮ್ 1 ಇಯರ್ ಡ್ಯೂರೇಷನ್ ಕೊಡ್ತಾರೆ ಅವರು. ಬಟ್ ಕೆರಟಿನಲ್ಲಿ ನಿಮಗೆ ಓನ್ಲಿ 3 ಮಂತ್ಸ್ ಆರ್ 6 ಮಂತ್ ಅಷ್ಟೇ. ಜಾಸ್ತಿ ದಿವಸ ನೀವು ಎಷ್ಟು ಹೇರ್ ವಾಶ್ ಮಾಡ್ತೀರಲ್ವ ಅಷ್ಟು ಬೇಗ ಹೋಗಿಬಿಡುತ್ತೆ ನಿಮ್ಮ ಹೇರು ಕೆರಟಿನಲ್ಲಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿರಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ಲತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.